ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಬ್ಯುಸಿನೂ ಕೂಡ ಇದೆ, ಸ್ವಲ್ಪ ಮೂಡ್ ಆಫ್ ಕೂಡ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನಿನ್ನೆ ವ್ಲಾಗ್ ಮಾಡಿರಲಿಲ್ಲ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ. ನಿನ್ನೆ ಯಾಕೆ ಸ್ವಲ್ಪ ಮೂಡ್ ಔಟ್ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ ಗೈಸ್, ಫ್ಯಾಮಿಲಿ ನಂದು ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಂಬಿಟ್ಟೆ. ಬಟ್ ನನಗೆ ಏನು ಅನಿಸುತ್ತೆ ಅಂದರೆ, ನನಗೆ ಬೇಜಾರಾದಾಗ ನನಗೆ ಮೊದಲು ನನ್ನ ಫ್ಯಾಮಿಲಿ ಜೊತೆ ಶೇರ್ ಮಾಡಿಬಿಡ್ಬೇಕು. ಬಟ್ ಶೇರ್ ಮಾಡಿಲ್ಲ ಅಂದರೆ ನನಗೆ ಸಮಾಧಾನನೇ ಅನಿಸೋದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಈಗ ಅಂತಲ್ಲ, ಅವಾಗ್ಲಿಂದನೂ ಕೂಡ ನನಗೆ ಸೊ ಅದು ಹಂಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅದು ಅಮ್ಮನ ಜೊತೆ ಮಾತಾಡಿ ಇಲ್ಲ ಅಕ್ಕಂದಿರ ಹತ್ರ ಮಾತಾಡಿ ಏನೋ ನನ್ನ ಫೀಲಿಂಗ್ಸ್ನ ನಾನು ಹೊರಗೆ ಹಾಕೋವರೆಗೂ ನಂಗೆ ಸಮಾಧಾನನೇ ಆಗೋಲ್ಲ. ಇನ್ನು ರಿತಿಕ್ಷಾ ಆ್ಯಸ್ ಯೂಶ್ವಲ್ ಸ್ಕೂಲಿಗೆ ಹೋಗಿದ್ದಾಳೆ, ಲೋಕಿ ಬಿಟ್ಟು ಬರೋದಕ್ಕೆ ಹೋಗಿದ್ದಾನೆ. ಇನ್ನು ತಿಂಡಿಗೆ ಇವತ್ತು ಆ್ಯಕ್ಚುಲಿ ಪಲಾವ್ ಮಾಡಿದೆ, ತುಂಬ ಸೂಪರಾಗಿ ಬಂದಿದೆ ಇವತ್ತು. ಅದೇನೋ ಗೊತ್ತಿಲ್ಲ, ಅಸಲು ಲೋಕಿ ರೇಗಿಸ್ತಾ ಇದೆ. ಇವತ್ತು ನಾನು ಹೆಲ್ಪ್ ಮಾಡಿದ್ದೀನಲ್ವ, ಅದಕ್ಕೆ ತಿಂಡಿಗೆ ಸಕ್ಕದಾಗಿ ಬಂದಿದೆ ಅಂತ ಹೇಳಿ. ಇನ್ನು ನಾನು ಲೋಕಿ ಈಗ ರಿತಿಕ್ಷನ್ ಬಿಟ್ಟು ಬಂದಮೇಲೆ ಒಟ್ಟಿಗೆ ತಿಂಡಿ ತಿಂದು ಅಂಗಡಿಗೆ ಹೋಗಬೇಕು. ಇವತ್ತು ಆ್ಯಕ್ಚುಲಿ ನನ್ನ ಗೋಲ್ಡ್ ಬ್ಯಾಂಗಲ್ಸ್ದು ಡಿಸೈನ್ ಕೇಳ್ತಿದ್ರಲ್ಲ, ಸೊ ಡಿಸೈನ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ನಮ್ಮ ಮನೆ ರೋಡಲ್ಲೇ ಗೊತ್ತಿರೋರ್ದೊಬ್ರದ್ದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ಮಧ್ಯಾಹ್ನದವರೆಗೂ ಅಂಗಡಿಲಿದ್ದು ಆಮೇಲೆ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೊ ಹಾಗಾಗಿ ಹಿಂಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನಾನೇನು ಜಾಸ್ತಿ ರೆಡಿ ಆಗೋಲ್ಲ. ಇನ್ನು ಅಲ್ಲಿಂದ ಬಂದು ಸ್ವಲ್ಪ ತಲೆ ತ್ಯಾವ ಇದೆ, ರೆಡಿಯಾಗಿ ಹೋಗಬೇಕು. ಅವ್ರ ಮನೆ ಹೆಂಗೆ ಕಟ್ಟಿದ್ದಾರೆ ಏನು ಅಂತ ತೋರಿಸ್ತೀನಿ. ಗೃಹ ಪ್ರವೇಶ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಅದು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ, ಅಲ್ಲಿ ಎಲ್ಲೋ ಟ್ಯಾಂಕ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಿಟಕಿದ ಬೆಳಕು ಇದಾಗಿದೆ. ಈಗ ನೋಡಿ ಕಾಣಿಸುತ್ತಾ ಇಲ್ವಾ ಅನ್ನೋದು ನನಗಷ್ಟು. ಅಲ್ಲಿ ಎಲ್ಲೋ ಟ್ಯಾಂಕ್ ಕಾಣಿಸ್ತಿದೆಯಲ್ಲ, ಅದ್ರದ್ದು ಪಕ್ಕದ ಮನೆಯೇ ಗೃಹ ಪ್ರವೇಶ, ಹೋಗಬೇಕು. ಸೊ ಹೆಂಗಿದ್ರು ರೆಡಿ ಆಗ್ತಾಯಿದ್ದೀನಲ್ಲ ಅಂಥೇಳಿ ಅದನ್ನು ಬ್ಲಾಗ್ ಮಾಡಿಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ನಾನು ಆ್ಯಕ್ಚುಲಿ ಇಲ್ಲಿ ದುಡ್ಡಿಟ್ಟಿದ್ದೀನಿ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಈ ಥರ ಒಂದೊಂದು ಸಲ ಟೆನ್ಷನ್ಸ್ಗೆ ಮರ್ತೇ ಹೋಗ್ಬಿಡ್ತೀನಿ. ಸೊ ಬ್ಯಾಂಗಲ್ ಡಿಸೈನ್ಸ್ ತೋರಿಸ್ತೀನಿ ಬನ್ನಿ. ಹೆಂಗೆ ಇವತ್ತು ಹಾಕೋತಿದ್ದೀನಲ್ಲ ಹಾಗಾಗಿ ತೋರಿಸ್ತಿದ್ದೀನಿ ಅಷ್ಟೇ. ತಪ್ಪಿ ಈಗ ಏನಾದರೂ ಲೋಕಿ ಬಂದು ಅದು ನೋಡಿದರೆ, ಸೊ ನಿನಗೆ ಎಷ್ಟು ಕೊಬ್ಬು ಇನ್ನೂ ಅಲ್ಲೇ ಇಟ್ಟಿದೆಯಾ ಅಂತ ಬೈದಿರೋನು. ಗೈಸ್ ಡಿಸೈನ್ ಹೆಂಗಿದೆ ಅಂತ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನಿಸೋದು. ನಾನು ತುಂಬ ಬ್ಲಾಗಲ್ಲಿ ಶೇರ್ ಮಾಡಿರ್ತೀನಿ. ಸೊ ನನ್ನ ಫಂಕ್ಷನ್ಸ್ ಆದರೆ ಮಾತ್ರ, ಇನ್ನು ಆ್ಯಸ್ ಯೂಶ್ವಲ್ ಎಲ್ಲಾದರೂ ಹೊರಗಡೆ ಹೋದರೆ ಇವಾಗ ಏನಿದ್ದೀನಿ ಇಷ್ಟರ ಮಟ್ಟಿಗೆ ಮಾತ್ರ ಹೋಗ್ತೀನಿ. ಸೊ ನಾನು ಆಲ್ಮೋಸ್ಟ್ ಇಷ್ಟು ದಿನ ಎಲ್ಲ ಬ್ಯಾಂಗಲ್ಸು ಒಡವೆ ಏನೇ ತೊಗೊಂಡ್ರು ಕೂಡ ಸಾಗರ್ ಜ್ಯುವೆಲ್ಲರ್ಸ್, ಸೊ ಉಲ್ಟಾ ತೋರಿಸಿದ್ರು ಹಿಂಗೆ, ಸಾಗರ್ ಜ್ಯುವೆಲ್ಲರ್ಸು ಬೆಂಗಳೂರಲ್ಲೇ. ಸೊ ನೋಡ್ತಿರ್ಬೋದು, ಇದೇ ನನ್ನ ಬ್ಯಾಂಗಲ್ಸು. ಇದು ಆ್ಯಕ್ಚುಲಿ ನಂದು 60 ಗ್ರಾಮ್ 4 ಸೇರಿ 60 ಗ್ರಾಮಲ್ಲಿ ಮಾಡಿಸ್ಕೊಂಡಿರೋಂಥದ್ದು. ಒಂದು ಬಳೆ ಬಂದು 15 ಗ್ರಾಮಲ್ಲಿ ಮಾಡಿಸ್ಕೊಂಡಿದ್ದೀನಿ. ನನಗೆ ಒಂದು ಡೌಟು ಆ್ಯಕ್ಚುಲಿ, ಈಗೆಲ್ಲ ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲಿ 2 ಗ್ರಾಮಿಗೆ ಬಳೆ 3 ಗ್ರಾಮಿಗೆ ಬಳೆ ಅಂತ ಹೇಳ್ತಾರೆ. ಬಟ್ ಹೆಂಗಿರುತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇದೇನೇ ನಾನು ಏನಾದರೂ ಕೋಪ ಬಂದಾಗ ಹಂಗೆ ಅಂದ್ಬಿಟ್ರೆ ಅಥವಾ ಏನಾದರೂ ಮಾಡಿದ್ರೆ 15 ಗ್ರಾಮ್ ಇದ್ರೂ ಗೈಸ್ ಇದಾಗುತ್ತೆ. ಆಮೇಲೆ ಬ್ಯಾಂಗಲ್ಸ್ ನಾನು ಮಾಡಿಸಿದಾಗ ಕೆಲವ್ರು ಹೇಳ್ತಾರೆ ಇಲ್ಲಿ ಒಳಗಡೆ ಇದು ಏನಂತಾರೆ ರಬ್ಬರ್ ಬರುತ್ತಲ್ಲ, ಆ ರಬ್ಬರ್ನ ಇಲ್ಲಿ ಹಾಕ್ಸಿರ್ತಾರೆ. ಬಟ್ ನಾನು ಆ ಥರ ಮಾಡಿಸ್ಕೊಂಡಿಲ್ಲ. ನಾನು ಸಾಫ್ಟ್, ಇಲ್ಲಿ ನೋಡಿ ಹಿಂಗೆ ಇಲ್ಲಿ ಕಾಣುತ್ತೆ, ನಾನು ಈ ಥರ ನೈಸ್ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ಹೋಲ್ ಥರ ಬಂದು ಇದರೊಳಗೆ ರಬ್ಬರ್ ಹಾಕ್ತಾರೆ. ಅದು ಡೈಲಿ ವೇರ್ ಮಾಡಿದಾಗ ಏನೋ ಈ ಥರ ಪ್ರೆಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದು ರಬ್ಬರ್ ಹಾಕ್ತಾರೆ. ಅದನ್ನು ಹಾಕ್ಸೋದು ಯಾಕೆ ಅಂತ ಹೇಳಿದ್ರೆ, ಲೈಟ್ ವೈಟಲ್ಲಿ ನಾವೇನಾದರೂ ಗೋಲ್ಡ್ ಬ್ಯಾಂಗಲ್ಸ್ ಮಾಡಿಸಿದ್ರೆ ಹಾಕ್ಸಿರ್ತಾರೆ. ಅದು ಯಾವ ಥರ ಅಂದರೆ, ಈಗ ಇಲ್ಲಿ ನಾವು ತಾಳಿ ಹಾಕ್ಸಿದ್ರೂ ಕೂಡ ತಾಳಿ ಒಳಗಡೆ ತೋರಿಸ್ತೀನಿ ನೋಡಿ, ಈ ಥರ ಅದು ತೆಗ್ದಿದ್ದೀನಿ ನಾನು. ಇಲ್ಲಿ ಕಾಣಿಸ್ತಿದೆಯಾ ಏನೋ ನೋಡಬೇಕು, ಇಲ್ಲಿ ನೋಡಿ
ಇದು ಕಾಣ್ತಿದೆಯಲ್ಲ ಈ ಥರ ರಬ್ಬರು, ಇದನ್ನು ಹಿಂಗೆ ತಾಳಿ ಒಳಗೆ ಹಾಕ್ತಾರೆ ಸವಿಬಾರ್ದು ಅಂತ. ಸೊ ಗೋಲ್ಡಲ್ಲೂ ಕೂಡ ಹಾಗೆ ಹಾಕೋದು, ಬಾಳೆ ಸವಿಬಾರ್ದು. ನಾವು ಕೈ ಡೈಲಿ ಹಾಕ್ಕೊಂಡಿದ್ರೆ ಸೋಪು, ಪಾತ್ರೆ ಉಜ್ಜಿದ್ರೆ, ಬಟ್ಟೆ ಹೋಗಿದ್ರೆ ಸೋಪ್ ನೀರೆಲ್ಲ ಹೋಗ್ತಾ ಇರುತ್ತೆ, ಬೇಗ ಸೌದೋಗುತ್ತೆ ಅಂಥೇಳಿ ಆ ಥರ ರಬ್ಬರ್ ಹಾಕ್ತಾರೆ. ಸೊ ನಾನು ಹಂಗೆ ಹಾಕ್ಸಿಲ್ಲ, ಇದು ಪೂರ್ತಿ ನೈಸ್ ಇದೆ. ಆಮೇಲೆ ನಂದು ನಾನು ಮಾಡಿಸ್ಕೊಂಡಿದ್ದು 4 ಬಳೆ. ಈ ಬಳೆ ಡಿಸೈನ್ ಹೇಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫ್ಲವರ್ ಥರ ಬಂದಿದೆ. ಇದು 4 ಸೈಡು ಸ್ಟೋನ್ ಇಡ್ಸಿದ್ದೀನಿ. ಇದು ಬಂದು ಈ ರಂಗೋಲಿಯಲ್ಲೆಲ್ಲ ಈ ಥರ ಬಿಡ್ತೀವಲ್ವ, ಆ ಥರ ಶೇಪ್ಸು ಹತ್ರದಿಂದ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದೆ ಡಿಸೈನು. ಇದರಲ್ಲಿ ಸ್ಟೋನು 4 ಸ್ಟೋನು, 2 ಕಡೆ ಈ ಸೈಡು ಮೆರೂನು, ಮೇಲೆ ಕೆಳಗಡೆ ಗ್ರೀನ್ ಹಾಕ್ಸ್ಕೊಂಡಿದ್ದೀನಿ. ಈ ಥರ ಮೆರೂನ್ ಬಂದು ಇದು ಡಾರ್ಕ್ ಮೆರೂನು, ರೆಡ್ ನನಗೆ ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ಹಾಕಿಸ್ಕೊಂಡಿಲ್ಲ. ಇನ್ನು ಸೈಡಲ್ಲೆಲ್ಲ ಯಾವ ಥರ ಡಿಸೈನು ಅಂದರೆ ಎಲೆ ಡಿಸೈನ್, ಇದು ಲೀಫ್ ಡಿಸೈನು. ಸೊ ನೋಡ್ತಾ ಇರ್ಬೋದು, ಈ ಕಡೆ 2 ಸೈಡೂ ಎಲೆ ಡಿಸೈನ್ ಇದೆ. ಆಮೇಲೆ ಇದರಲ್ಲೇ ಕೂಡ 916 ಅಂತ ಇರುತ್ತೆ. ಯಪ್ಪ, ಆಮೇಲೆ ಕೆಲವರು ಏನು ಕಮೆಂಟ್ ಮಾಡ್ತಾರೆ ಅಂದರೆ, ಇದು ಯಾವುದೋ ಉಮಾ ಗೋಲ್ಡ್ ಇದೆ ಅದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಅದನ್ನು ತೋರಿಸ್ತೀನಿ ಗೈಸ್. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಆಲ್ಮಾರ್ಕ್ 916 ಅಂತ ಇದೆ. ಸೊ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಅದಕ್ಕೂ ಕಮೆಂಟ್ ಮಾಡ್ತಾರೆ, ಅದು ಗೋಲ್ಡ್ ಅಲ್ಲ, ಯಾವುದೋ ಆರ್ಟಿಫಿಷಿಯಲ್ಲು ಅಂತ. ಎಲ್ಲರೂ ಮಾಡಲ್ಲ, ಬಟ್ ಕೆಲವೊಬ್ಬರು ಮಾಡ್ತೀರಾ. ಇನ್ನು ಡಿಸೈನ್ ನೋಡಿ, ಕೈಯಲ್ಲಿ ಇಟ್ಕೊಂಡು ತೋರಿಸ್ತೀನಿ. ಸೊ ಈ ಥರ ನಂದು ಡಿಸೈನು. ಇದು ಮೆರೂನ್ ಬೀಡ್ಸ್ ಹಾಕ್ಸಿರೋವಂಥದ್ದು, ಇದು ಗ್ರೀನ್ ಬೀಡ್ಸ್ ಹಾಕಿರೋವಂಥದ್ದು. 4 ಬಳೆ ಈ ಥರ ಕಾಣುತ್ತೆ. ಸೊ ನೋಡ್ತಿರ್ಬೋದು, ಡಿಸೈನ್ ಅಂತೂ ನನಗಿದು ಈ ಡಿಸೈನ್ನೇ ಬೇಕು ಅಂಥೇಳಿ ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥ ಬ್ಯಾಂಗಲ್ಸ್ ಇದು. ತುಂಬ ಸಖತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ, ಈಗೆಲ್ಲ ಇದೇ ಥರದ್ದು ಬಂದು ಗೋಲ್ಡ್ ಆರ್ಟಿಫಿಷಿಯಲ್ಲ ಏನು ಅನ್ನೋದೇ ಗೊತ್ತಾಗಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿರ್ತಾರೆ 916 ಅಂತ, ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಸೆಕೆಂಡ್ ಬ್ಯಾಂಗಲ್ಲೂ ನೋಡಿ, ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ 916 ಅಂತ. ಇವತ್ತು ಆ್ಯಕ್ಚುಲಿ ನಾನು ಒಂದು ಫಂಕ್ಷನ್ಸ್ಗೆ ಹೋಗೋದು ಇತ್ತಲ್ಲ, ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಏನಂತಾರೆ, ಡೈಲಿ ನನಗೆ ಹಾಕ್ಕೊಳೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಗೈಸ್. ಸೊ ಆದರೂ ಇವಾಗ ಹಾಕ್ಕೊಂಡ್ರೂ ಕೂಡ ನಾನೇನು 4 ಹಾಕ್ಕೊಂಡು ಹೋಗಲ್ಲ, ತೀರಾ ಓವರ್ ಅನ್ನಂಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಜಸ್ಟ್ ಈ ಕೈಗೊಂದು ಈ ಥರ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಈಗ ಏನಿದ್ದೀನಿ ಇದೇ ಡ್ರೆಸ್ಸಲ್ಲಿ ಹೋಗಿ ಫಂಕ್ಷನ್ನು ಕೂಡ ಮುಗಿಸ್ಕೊಂಡು ಬರ್ತೀನಿ. ಡಿಸೈನ್ದು ಬ್ಯಾಂಗಲ್ಸ್ದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಪಾಪ ಸಿಸ್ಟರ್ಸ್ ಆ್ಯಕ್ಚುಲಿ ನನಗೆ ಕಮೆಂಟ್ ಮಾಡ್ತಾಯಿದ್ರು, ತುಂಬ ದಿವಸದಿಂದ ಕೇಳ್ತಾಯಿದ್ರು, ಸಿಸ್ಟರ್ ಬ್ಯಾಂಗಲ್ಸ್ದು ತುಂಬ ಹತ್ರದಿಂದ ತೋರಿಸಿ, ಯಾವ ಡಿಸೈನು, ಏನು, ಹೆಂಗೆ ಮಾಡಿಸಿದ್ದೀರಾ, ಎಷ್ಟು ಗ್ರಾಮಲ್ಲಿದೆ, ಸ್ವಲ್ಪ ಹೇಳಿ ಅಂತಲೇ ಇದ್ರಿ. ಬಟ್ ನಾನು ಬ್ಯುಸಿ ಇರೋ ಕಾರಣದಿಂದ ನನಗೆ ನನ್ನ ವ್ಲಾಗ್ ಮಾಡಿಕೊಂಡು ಅಂಗಡಿಗೆ ಹೋಗೋದಕ್ಕೆ ನನಗೆ ಟೈಮ್ ಸಾಲ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲಂತೂ ಇದ್ದಿದ್ದು ಆಗಲ್ಲ, ಯಾಕೆಂದರೆ ಈ ಗುರುವಾರದಿಂದ ಇನ್ಮೇಲೆ ಲೋಕಿನೂ ಕೂಡ ಹೊರಗಡೆ ದುಡಿಯೋಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಸಂತೆಗಳಿಗೆ ಹೋದ್ರಂತೂ ಲೋಕಿ ಮನೇಲಿ ಇರೋದೇ ಇಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಇವತ್ತೊಂದು ಸ್ವಲ್ಪ ಫ್ರೀ ಇದ್ದೀನಿ. ಇವತ್ತು ಹೆಂಗಿದ್ರು ಫಂಕ್ಷನ್ಗೆ ಹೋಗೋಕ್ಕೆ ಹಾಕೋಬೇಕಲ್ಲ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನೇನು ಲೋಕಿ ಬರೋಷ್ಟರಲ್ಲಿ ತಿಂಡಿ ತಿಂದು ನಾನು ಕೂಡ ಅಂಗಡಿಗೆ ಹೋಗಬೇಕು ಗೈಸ್. ಲೋಕಿ ಬರೋದು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಅಲ್ಲಿ ಚಪ್ರ ಹಾಕಿದ್ದಾರೆ, ನಿಮಗೆ ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ. ಅದೇ ಮನೆ ಗೃಹ ಪ್ರವೇಶ ಇರೋದು ಇವತ್ತು. ಲೋಕಿ ಬಂದರೆ ವೇಟಿಂಗ್ ಲೋಕಿಗೋಸ್ಕರ. ಇನ್ನು ಈಗಷ್ಟೇ ಅಂಗಡಿಯಿಂದ ಮನೆಗೆ ಬಂದೆ. ಈಗ ಟೈಮ್ ಬಂದು 1:30. ಸೊ ಬಂದು ಸುಮ್ಮನೆ ಸಿಂಪಲ್ಲಾಗಿ ತಲೆ ಬಾಚ್ಕೊಂಡು ಹೂವು ಮಾತ್ರ ಮುಡ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಮೇಕಪ್ ಮಾಡ್ಕೊಳೋದಕ್ಕೆ ಇಷ್ಟ ಆಗಲ್ಲ. ಸೊ ಈಗ ಅಷ್ಟೇ ಲೋಕಿ ಹೊಲದಿಂದ ಮನೆಗೆ ಬಂದಿದ್ದಾನೆ. ಇಬ್ಬರು ಹೊರಟಿದ್ದೀವಿ. ಮನೆ ತೋರಿಸ್ತೀನಿ ಬನ್ನಿ, ಹೆಂಗೆ ಕಟ್ಟಿದ್ದಾರೆ ಏನು ಅಂತ. ಏನು ತುಂಬ್ತಾ ಇದ್ದಾರೆ ಗೈಸ್? ಇದು ಆ್ಯಕ್ಚುಲಿ ಎಂಟ್ರೆನ್ಸ್ಗೆ ಸೈಡಿಗೆ ದೇವ್ರ ಮನೆ ಇಟ್ಕೊಂಡಿದ್ದಾರೆ. ಸೊ ದೇವ್ರ ಮನೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಟಾಪಲ್ಲಿ ನೋಡಿ, ಬೆಳಕಿಗೆ ಅಂಥೇಳಿ ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀವಿ ನಾವು, ಟ್ರೆಂಡಿಗೆ ಅಂಥೇಳಿ ಬೆಳಕಿಗೆ ಬಿಟ್ಕೊಂಡಿರ್ತಾರೆ. ಅದೇ ಥರ ಇವ್ರ ಮನೆಯಲ್ಲೂ ಬಿಟ್ಕೊಂಡಿದ್ರು. ಇನ್ನು ಇದು ಹಾಲು
ಹಾಲಲ್ಲಿ ಅವ್ರ ಮನೆ ದೇವ್ರನ್ನೆಲ್ಲ ಕರ್ಕೊಂಬಂದಿಟ್ಟಿದ್ದಾರೆ. ಇನ್ನು ಅಡುಗೆ ಮನೆ ಕಡೆ ಹೋದರೆ ಅಡುಗೆ ಮನೆ ಓಪನ್ ಕಿಚನ್ ಇಟ್ಕೊಂಡಿದ್ರು. ಓಪನ್ ಕಿಚನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇಂಟೀರಿಯರ್ ವರ್ಕು. ಇಲ್ಲಿ ನೋಡ್ತಿರ್ಬೋದು, ಅದು ಗ್ಲಾಸಿ ಮ್ಯಾಟ್ ಫಿನಿಶಿಂಗ್ ಮಾಡ್ಕೊಂಡಿದ್ದಾರೆ. ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅದಕ್ಕೆ ಹಾಕಿರೋ ಕಲರ್ ಕಾಂಬಿನೇಷನ್ನು ಕೂಡ ನನಗೆ ಸಿಕ್ಕಾಪಟ್ಟೆ ತುಂಬಾ ಇಷ್ಟ ಆಯಿತು. ಕಿಚನಲ್ಲಿ ನೋಡ್ತಿರ್ಬೋದು 2 ಸಿಂಕ್ ಇದೆ. ಒಂದು ಅದರೊಳಗಡೆ ರೂಮ್ ಥರ ಮಾಡಿಟ್ಟಿದ್ದಾರೆ, ಇನ್ನೊಂದು ಸಿಂಕು. ಸೊ ಇದೆರಡನ್ನೂ ಕಿಚನ್ಗೆಲ್ಲ ಇಟ್ಕೊಂಡಿದ್ದಾರೆ. ನೋಡೋದಕ್ಕಂತೂ ತುಂಬ ಯೂನಿಕ್ಕಾಗಿದೆ, ಬಟ್ ತುಂಬ ಚೆನ್ನಾಗೂ ಕೂಡ ಕಾಣ್ತಾ ಇತ್ತು. ಇನ್ನು ಅದಾದಮೇಲೆ ಹಾಲಲ್ಲೇ ಒಂದು 2 ರೂಮ್ ಇಟ್ಕೊಂಡಿದ್ದಾರೆ, ಅಪೋಸಿಟು ರೂಮ್ಸು ಕೂಡ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಬಟ್ ಒಂದು ರೂಮಲ್ಲಿ ಮಾತ್ರ ಇಂಟೀರಿಯರ್ ಇದೆ, ಇನ್ನೊಂದು ರೂಮಲ್ಲಿ ಇಂಟೀರಿಯರ್ ವರ್ಕ್ ಮಾಡಿಸಿಲ್ಲ. ಇದು ಆ್ಯಕ್ಚುಲಿ ಒಂದು ರೂಮು, ಹಾಗೆ ಇದು ಒಂದು ರೂಮು. ಈ ರೂಮಲ್ಲಿ ನೋಡ್ತಿರ್ಬೋದು ನೀವು. ಸೊ ಇಂಟೀರಿಯರ್ ಏನು ಮಾಡಿಸಿದ್ದಾರೆ, ಮಂಚ ಅದ್ರ ಮೇಲೇ ದೇವ್ರು ಇಟ್ಕೊಂಡಿದ್ದಾರೆ. ಬಟ್ ಅದನ್ನೇನೇ ಯೂಸ್ ಮಾಡಿಲ್ವಲ್ಲ, ಹಾಗಾಗಿ. ಇನ್ನು ರೂಮ್ ಅಪೋಸಿಟೇ ಒಂದು ವಾಶ್ರೂಮ್ ಕೂಡ ಇದೆ. ವಾಶ್ರೂಮು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇನ್ನು ಈ ಮನೆಯಲ್ಲಿ 2 ರೂಮು, ಹಾಲು, ಅಡುಗೆ ಮನೆ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಹೋಗ್ತಾ ಇದ್ದೀನಿ ನೋಡಿ, ಇದು ಮೇಲ್ಗಡೆ, ಇದು ಟೆರೆಸ್ ಮೇಲೆ ಒಂದು ರೂಮ್ ಹಾಕಿದ್ದಾರೆ, ಹಾಲು ಅಡುಗೆ ಮನೆ ರೂಮು. ಸೊ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದ್ರು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಯಾಕೆ ಇದನ್ನು ತೋರಿಸ್ತೀನಿ ಅಂದರೆ, ಒಬ್ಬೊಬ್ಬರು ಒಂದೊಂದು ಥರ ಹೆಂಗೆ ಕಟ್ಟಿರ್ತಾರೆ ಅನ್ನೋ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಲಿ. ಸೊ ನೀವು ಮನೆ ಕಟ್ಟಬೇಕಾದ್ರೆ ನಾವು ಎಷ್ಟು ತೊಗೋಬೇಕು, ಏನು ಮೆಷರ್ಮೆಂಟ್ ತೊಗೊಬೇಕು ಅನ್ನೋ ಐಡಿಯಾ ಸಿಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಗೈಸ್. ನಾವು ಕಿಚನಲ್ಲಿ ಏನಾದರೂ ಪಾತ್ರೆ ಇಟ್ಕೊಳೋದಕ್ಕೆ 2 ಸ್ಲ್ಯಾಬ್ ಕೂಡ ಇಟ್ಟಿದ್ದಾರೆ. ಟೋಟಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಮನೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಇಷ್ಟ ಆಗಿದ್ದು ಪಾರ್ಕಿಂಗ್ ಪ್ಲೇಸ್ ಬಿಟ್ಕೊಂಡಿದ್ದಾರೆ. ನಾವೊಂದು ಸ್ವಲ್ಪ ಅದರಲ್ಲಿ ಎಡಗ್ಬಿಟ್ಟಿದ್ದೀವಿ. ನಾವಂತೂ ನಮ್ಮ ಮನೇಲಿ ಪಾರ್ಕಿಂಗ್ ಪ್ಲೇಸೇ ಬಿಟ್ಕೊಂಡಿಲ್ಲ. ಸೊ ಅವರು ಬಿಟ್ಕೊಂಡಿದ್ರು, ಚೆನ್ನಾಗಿದೆ. ಇನ್ನು ಇದು ದೇವ್ರ ಮನೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಮೈಸೂರಿನ ಈಗಷ್ಟು ಡೈರೆಕ್ಟಾಗಿ ಗೃಹ ಪ್ರವೇಶ ಮುಗಿಸ್ಕೊಂಡು ಅಂಗಡಿಗೇ ಬಂದೆ. ಸೊ ಸಖತ್ತಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ವಿ, ಸಿಕ್ಕಾಪಟ್ಟೆ ಜಾಸ್ತಿ ಕೂಡ ತಿಂದ್ಬಿಟ್ಟಿದ್ದೀನಿ. ಗೃಹ ಪ್ರವೇಶದಲ್ಲಿ ಊಟ ತುಂಬ ಚೆನ್ನಾಗಿತ್ತು. ಮನೆಗೆ ಇಂಟೀರಿಯರ್ಸ್ ಕೆಲಸ ಮಾಡಿಸಿದ್ದು ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಚಿಕ್ಕ ಸ್ಪೇಸ್ ಆದ್ರೂ ಕೂಡ ತುಂಬ ಚೆನ್ನಾಗಿ ಇಂಟೀರಿಯರ್ಸ್ ವರ್ಕ್ ಮಾಡಿಸಿದ್ದಾರೆ. ಇನ್ನು ಊಟ ಏನೇನು ಮಾಡಿದರು ಅಂತ ಹೇಳಿದ್ರೆ, ಸ್ವೀಟು ಮತ್ತು ಪಾಯಸ, ಅನ್ನ ಸಾಂಬಾರು, ಮತ್ತು ಕಾಬೂಲ್ ಕಡಲೆಕಾಳು, ಮತ್ತು ಪರೋಟ ಮಾಡಿದರು, ಗೀ ರೈಸು ಮತ್ತು ಕುರ್ಮಾ ಮಾಡಿದರು. ಚೆನ್ನಾಗಿತ್ತು. ಮೊಸರು ಬಜ್ಜಿ ಎಲ್ಲ ಮಾಡಿದರು. ಬಟ್ ಊಟ ಚೆನ್ನಾಗಿತ್ತು. ಲೋಡಾಗಂತೂ ತಿಂದ್ಬಿಟ್ಟಿದ್ದೀನಿ. ಇವತ್ತಿಂದ ಊಟ ನೈಟು ತಿನ್ನಬಾರ್ದು, ಇನ್ನು ಆ ರೇಂಜಲ್ಲಿ ಊಟ ತುಂಬೋಗ್ಬಿಟ್ಟಿದೆ, ಹೊಟ್ಟೆ ತುಂಬೋಗಿದೆ ಗೈಸ್. ಆ್ಯಕ್ಚುಲಿ ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ರು. ಹೊಸದಾಗಿ ಯಾರ್ಯಾರು ಮನೆ ಕಟ್ತಿದ್ದಾರೋ ಅವ್ರಿಗೆಲ್ಲ ಇದೇ ಥರ ಕನಸಿರುತ್ತೆ, ಮನೆ ಹೀಗೆ ಇರಬೇಕು ಅಂತ. ಮನೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಏನಂದರೆ ಕೆಳಗಡೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಬಿಟ್ಟಿದ್ದಾರೆ ಏರಿಯಾ. ಪಾರ್ಕಿಂಗ್ ಏರಿಯಾ ತುಂಬ ಚೆನ್ನಾಗಿ ಬಿಟ್ಕೊಂಡಿದ್ದಾರೆ, ಚೆನ್ನಾಗಿ ಬಂದಿದೆ ಟೋಟಲ್ಗೆ. ಇನ್ನು ಮನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಸ್ಪೆಷಲಿ ಕಿಚನಲ್ಲಿ ಇಂಟೀರಿಯರ್ ವರ್ಕ್ ಮಾಡಿದ್ದು, ಆಮೇಲೆ ಕಿಚನ್ ಡಿಸೈನಿಂಗ್ ಅವ್ರಿಗೆ ಹೇಳಿದರು. ಆ ಕಿಚನ್ ಡಿಸೈನಿಂಗಲ್ಲೆಲ್ಲ ಮಾಡಿರೋದು ತುಂಬ ಇಷ್ಟ ಆಯಿತು ಗೈಸ್. ಇನ್ನು ಹೊಸದಾಗಿ ನೀವು ಮನೆ ಕಟ್ಟಿ ಯಾರ್ಯಾರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.